ವಿಶೇಷವಾದ ಪ್ರಸಾದ ಇವತ್ತು ಬಂದಿರೋದಕ್ಕೂ. ಅಲ್ಲಿ ನೋಡುವಾಗ ಕ್ಲೈಮೇಟ್ ನೋಡಿದ್ರೆ ಬೇರೆ ಡಿಫ್ರೆಂಟ್ ಆಗಿದೆ. ಪ್ಲಾನ್ ಚೇಂಜ್ ಆಯಿತು. ನಮಸ್ಕಾರ ವೀಕ್ಷಕರೇ, ಡೇ 2 ಜರ್ನಿ ನಾವು ಸ್ಟಾರ್ಟೆಡ್ ಲೇಟ್ ಆಗೋಯ್ತು. ನೈಟ್ ಮಲಗಿದ್ದು ಲೇಟ್ ಆಗಿರೋದಂತ ಇವಾಗ ಹೊರಡ್ತಾ ಇದೀವಿ. 10:30 ಆಗೋಯ್ತು. ಇವಾಗ ಹೋಗ್ತಾ ಇರೋದು ಬಂಡೀಪುರ. ಆನ್ ದ ವೇ ಒಂದು 60 to 65 ಕಿಲೋಮೀಟರ್ ಇರ್ಬೋದು. ಎಲ್ಲೋಗ್ಬಿಟ್ಟ ಅಭಿರಾಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ರೋಡಲ್ಲಿ ಮೈಸೂರಲ್ಲಿ ಅಕ್ಕಪಕ್ಕ ಎಲ್ಲ ಸಿಕ್ಕಾಪಟ್ಟೆ ಮಸ್ತಾಗಿದೆ ರೋಡ್ಗಳೆಲ್ಲ. ಯಾವ್ದಾರು ನೋಡಿ ಒಳ್ಳೆ ಹೆಂಗಿದೆ ಅಂದರೆ ಪ್ರಾಪರ್ ರೋಡ್ಸ್ ಎಲ್ಲ. ಓ ಮೈ ಗಾಡ್, ಮರ್ತೇ ಬಿಡಿ, ನಾನು ಫ್ಯೂಲ್ ಹಾಕ್ಬೇಕಲ್ವಾ. ಫ್ಯೂಲ್ 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 ಇನ್ನೇನು ಮುಂದೆ ಇದೆಯಾ? ಹಾ, ಹಿಂದೆ ಹೋಯ್ತಾ? ಮುಂದೆ ಎಲ್ಲಿಲ್ವಾ? ಇದೇ 10 ಕಿಲೋಮೀಟರ್ ಹೋಗುತ್ತೆ. ಬನ್ನಿ, ಲಾಂಗ್ ಆರನ್ ನೋಡಿಬೇಕಪ್ಪ, ಲಾಂಗ್ ಆರನ್. ಬನ್ನಿ, ಮುಂದೆ ಸಿಗುತ್ತೆ ಎಲ್ಲರೂ. ನೆನಪೇ ಇಲ್ಲ ನಂಗೆ. ಬನ್ನಿ, ಮುಂದೆ ಸಿಗುತ್ತೆ ಎಲ್ಲಾದ್ರು. ಹಾ ನೋಡಿ, ಸ್ಮಾಲ್ ಮಿಸ್ಟೇಕು. ಸ್ವಲ್ಪ ಮುಂದೆ ಬಂದ್ಬಿಟ್ಟೆ. ಅಲ್ಲಿ ಅಲ್ಲೇ ನಿಂತಿದ್ದ ಪೆಟ್ರೋಲ್ ಬಂಕ್ ಹತ್ರ. ಇವಾಗ ಸ್ವಲ್ಪ ತಾಡಂಗಾಯ್ತು. ಅಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಹಾಕೋದು, ನಾನು ಯಾವಾಗಲೂ ಇಂಡಿಯನ್ ಆಯಿಲ್ ಹಾಕೋದು. ಸುಮ್ಮನೆ ಟೈಮ್ ವೇಸ್ಟ್ ಆಗೋಯ್ತು ನನ್ನಿಂದ. ಫಸ್ಟ್ ಪೆಟ್ರೋಲ್ ಹಾಕೋಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲ ಇಂಡಿಯನ್ ಆಯಿಲ್ ಇತ್ತು, ಇನ್ನೂ ಹೋಗುತ್ತಲ್ಲ ಅಂತ ಸುಮ್ಮನೆ ಅದೇ. ಪ್ಲಾನ್ ಚೇಂಜ್ ಆಯಿತು. ಹೇಮದ ಗೋಪಾಲ ಸ್ವಾಮಿ ಬೆಟ್ಟ ನೋಡ್ಕೊಂಬಂದ್ಬಿಟ್ಟು ಬರೋಣ. ಆಮೇಲೆ ಬಂಡೀಪುರ ಆದರೆ ಇನ್ನೊಂದು ದಿನ ಬಂಡೀಪುರಕ್ಕೋಸ್ಕರ ನೆಕ್ಸ್ಟ್ ಪ್ಲಾನ್ ಮತ್ತೆ ಮಾಡಬೇಕಾಗತ್ತೆ ಅಷ್ಟೇ. ಇನ್ಸಿಡೆಂಟ್, ಬಟ್ ನಮ್ಮದು ಟೈಮ್ ಸಾಲಲ್ಲ. 4 ಗಂಟೆಗೆ ಬೆಟ್ಟ ಕ್ಲೋಸ್ ಆಗುತ್ತೆ. ಬಂಡೀಪುರ ಹೋಗೋಕ್ಕಾಗಲ್ವೇನೋ ಅಂದ್ಕೊಳ್ತೀನಿ. ಹೋದರೆ ಓಕೆ. ಏನಪ್ಪ ಇದು, ಈ ಥರ ಇದೆ ಬೆಟ್ಟಕ್ಕೆ ಹೋಗೋ ದಾರಿ 2 ಕಡೆ. ಅದಕ್ಕೆ ಮೇ ಬಿ ಅಲ್ಲಿ ಬಸ್ಸಲ್ಲಿ ಹೋಗ್ಬೇಕಂತೆ. ಟೈಮ್ ಸಾಲುತ್ತೆ ಇಲ್ಲ ಗೊತ್ತಿಲ್ಲ. ಬಂಡೀಪುರ ಏನು ಮಾಡೋದು ಯೋಚನೆ ನಡೀತಾ ಇದೆ ನನ್ನ ಮೈಂಡಲ್ಲಿ. ಹೆವಿ ಗಾಳಿ ಬೀಸಿದೆ ಮರ. ಮೇ ಬಿ ಆ ಬೆಟ್ಟದ ತುದಿಗೆ ಹೋಗ್ಬೇಕು ಅನ್ಸುತ್ತೆ. ಆ ಬೆಟ್ಟದ ತುದಿಗೆ ಅಲ್ಲಿದೆಯಲ್ಲ ಕಾಣುತ್ತೆ, ಅದೇ ಅನ್ಸುತ್ತೆ ನನಗೇನೋ. ನೋಡ್ಬೇಕು. ಕ್ಲೈಮೇಟ್ ಸಖತ್ತಾಗಿರುತ್ತೆ. ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಇಟ್ಕೋಬೇಕು. ಅಲ್ಲಿವರೆಗೂ ಇಟ್ಕೊಳ್ಳೋಣ, ಮತ್ತೆ ಚಾರ್ಜ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅನ್ಕೊಂಡಿರೋಣ. ಎಲ್ಲ ಬಂಡೀಪುರ ಹೋಗ್ಬಿಟ್ಟು ಬರ್ಬೋದಿತ್ತು ತಾನೆ ನಾವು. ಎಷ್ಟು ಗಂಟೆವರೆಗೂ ಬಸ್ ಇರುತ್ತಣ್ಣ? ಕ್ಯೂ ತುಂಬ ದೊಡ್ಡದಾಗಿದೆ. ಮುಂದೆವರೆಗೂ ನೋಡ್ಕೊಬರೋಣ. ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಬರ್ಬೋದಲ್ಲ, ನೋಡ್ಕೊಬರೋಣ. ಹಾಂ, ಇಲ್ಲಿ ನೋಡ್ಕೊಂಡು ಅಲ್ಲ ಹೋಗೋಣಂತೆ. ನಡಿ, ಇಲ್ಲ ಹೋಗೋಣ ಗಾಡಿ, ಇಲ್ಲ ಹೋಗೋಣ ನಡಿ. ಮುಂದೆ ನೋಡೋಣ ಬಾ, ಕ್ಯೂ ಎಲ್ಲಿದೆವ್ರು ನೋಡ್ಕೊಂಡು ಆಮೇಲೆ ಡಿಸೈಡ್. ಹಾಂ, ನೋಡ್ತೀವಿ ಈಗ. ಕ್ಯೂ ಅಲ್ಲಿ ನಮಗೆ ಒಂದರಿಂದ 2 ಅವರ್ ಬೇಕು. ಪಾರ್ಕಿಂಗ್ ಯಾವ ಕಡೆ ಇದೆ ನೋಡಿ ಅಕ್ಕ. ಏನು ಮಾಡೋದು?
ಇಲ್ಲ ಹಾಕನಾ, ಮುಂದೆ ಹಾಕನಾ, ನೆರಳಲ್ಲಿ ಹಾಕನಾ ಬ್ರೋ, ನೆರಳಲ್ಲ. ಹಾಕಿ ಎಲ್ಲ ಒಂದು ಹತ್ರ ನಿಂತ್ಕೊಂಡು ಹೋಗೋಣ. ಬ್ರೋ ಏನು ಮಾಡೋದ ಡಿಸೈಡು, ಗಾಡಿ ಹಾಕಿ. A few moments later. ಪ್ರಸಾದ ಇವತ್ತು ಬಂದಿರೋದಕ್ಕೂ. ಅಲ್ಲಿ ನೋಡುವಾಗ ಕ್ಲೈಮೇಟ್ ನೋಡಿದ್ರೆ ಬೇರೆ ಡಿಫ್ರೆಂಟ್ ಆಗಿತ್ತು, ಇಲ್ಲಿ ಬಂದಾಗ ಒಳ್ಳೆ ಹಿಮ, ನಿಜವಾಗ್ಲೂ ಹಿಮ ಥರನೇ ಇದೆ ಇಲ್ಲಿ. ಅಂತೂ ಗೋಪಾಲಸ್ವಾಮಿ, ಹಿಮ ಗೋಪಾಲಸ್ವಾಮಿ ಬೆಟ್ಟ ಚೆನ್ನಾಗಿತ್ತು, ನೋಡಿದೆ. ತುಂಬಾ ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಇದೆ ಅಲ್ಲಿ, ವೀಡಿಯೋಗಳೆಲ್ಲ ಮಾಡೋಕ್ಕಾಗಲ್ಲ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ 365 ಡೇಸು ಹಿಮ ಬೀಳುತ್ತಂತೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಅಮೇಝಿಂಗ್ ಆಗಿದೆ. 365 ಡೇಸ್ ಅಂದರೆ ಯಾವ ಥರ ಇರುತ್ತೆ ಹೇಳಿ ನೋಡೋಣ. ಅಲ್ಲೊಂದು 1 ಅವರ್ ಇದ್ದೀವಿ ಅನಿಸುತ್ತೆ ನಾವು, ಬಟ್ ತುಂಬ ಸೂಪರ್ ಆಗಿತ್ತು. ನನಗಂತೂ ಇಲ್ಲಿ ಕ್ಲೌಡ್ ಆಗಿದೆ, ಕಿವಿಯೆಲ್ಲ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಸ್ಪೆಷಲಾಗಿ. ಚೆನ್ನಾಗಿದೆ ಮರ. ಇನ್ನೊಂದು ಟೈಮ್ ಬರಬೇಕು ಅನಿಸಿದೆ, ಬಟ್ ಇವತ್ತು ಟೈಮ್ ಸಾಕಾಗಲ್ಲ ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ 1 ಡೇ ಪೂರ್ತಿ ಇಲ್ಲೇ ಇರಬೇಕು ಅನಿಸಿದೆ. ಮಡಿಕೇರಿಗೆ ಏನು ಹೋಗೋದ್ರಿ, ಎಷ್ಟು ಸೂಪರ್ ಆಗಿದೆ ಗೊತ್ತಾ, ಇಲ್ಲೇ ಸೂಪರ್ ಆಗಿದೆ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಗೋಟು ಬಂಡೀಪುರ. ಅಲ್ಲೆಲ್ಲ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ಗೆ ಬಿಟ್ಬಿಡ್ತಾರೆ, ಮೋಟೋ ಲಾಗಿಂಗ್ ಮಾಡ್ಕೊಂಡು ಆರಾಮ ಹೋಗೋಣ ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಕ್ಯಾಮ್ರಾ ಅಲೋ ಇಲ್ಲ ಅಂತೇಳಿ. ಕ್ಯೂ ಅಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಬಿಡ್ನಿಲ್ಲ. ಆಮೇಲೆ ತಗೊಂಡೋಗಿ ಯಾವುದೋ ಅಂಗಡಿಲಿ ಹೋಗಿ ಇಟ್ಬಿಟ್ಟು ಭಯ ಆಯಿತು. ಅಂಗಡಿಲಿ ಬಂದು ಇಟ್ಬರೋಕ್ಕೆ ಏನು ಮಾಡೋಂಗಿಲ್ಲ,
ಫಸ್ಟ್ ಸ್ಟಾರ್ಟಿಂಗ್ಗೆ ಬೋರ್ಡ್ ಹಾಕಿಲ್ಲ, ಅದು ಬೋರ್ಡ್ ಮುಂದೆ ಹಾಕಿದ್ದಾರೆ, ಕ್ಯೂವಲ್ಲಿ ನಿಂತ್ಕೋಬೇಕಂತೆ, ಮುಂದೆ ಬಂದ್ಬಿಟ್ಟು ಆಮೇಲೆ ನೋಡ್ತಾ ಹೋಗ್ಬೇಕಂತೆ. ಏನು ಮರ ಸಿಸ್ಟಮೇ ಚೆನ್ನಾಗಿಲ್ಲ. ಆಮೇಲೆ ತುಂಬ ಕ್ರೌಡ್ ಇರುತ್ತೆ. ಇವಾಗ್ಲವರೆಗೂ ಒಂದೊಂದು ಬಸ್ಸಿಗೆ ಮಿನಿಮಮ್ ಅಂದರೆ ಒಂದು 1.5 hour ಕಾಯಬೇಕು. ಯಾರು ಅಷ್ಟೊತ್ತವರೆಗೂ ಕಾಯ್ತಾರೆ ಹೇಳಿ? ಕಾಯೋಂಥ ಪೇಷನ್ಸ್ ಇರೋದು ಯಾರಿಗೆ? ಹಾಂ, ಮಿನಿಮಮ್ ದರ್ಶನ ಹೋಗಿ ದೇವಸ್ಥಾನ ನೋಡ್ಕೊಬರೋಷ್ಟ್ರೊಳಗೆ 4 ಗಂಟೆ ಆಗೋಯ್ತು. ನಾವು ಹೋಗಿದ್ದು 12 ಗಂಟೆಗೆ. 4 hour ಕ್ಯೂ, ರಶ್ ಹೆವಿ ಇತ್ತು ಇವತ್ತು ಮಾತ್ರ. ಬನ್ನಿ ಇನ್ನೇನು ನೆಕ್ಸ್ಟ್ ಬಂಡೀಪುರ ಹೋಗೋಣ. ಬಂಡೀಪುರ ನೋಡ್ಕೊಬಿಟ್ಟು ರಿಟರ್ನ್ ಬ್ಯಾಕ್ ಮೈಸೂರು ಕಡೆ ಬರೋಣ.